ಭಾಗ್ಯ ಅತ್ತೆ ಏನಮ್ಮ ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತ? ಅಯ್ಯೋ ಏನು ಬೇಡ ಅತ್ತೆ, ಇನ್ನೊಂದು 5 ನಿಮಿಷ ಪುಡಿಗಳು ಹಾಕಿ ಕುದಿಸ್ಬಿಟ್ರೆ ಆಗೋಯ್ತು. ಅತ್ತೆ ಹಸುವಾಯ್ತಾ ನಿಮ್ಗೆ? ಕ್ಷಮಿಸಿ, ತಡ ಆಗೋಯ್ತು. ಭಾಗ್ಯ, ನನ್ಗೆ ಹಶ್ವಾದ್ರೆ ಮಾತ್ರ ನಾನು ಇಲ್ಲಿಗೆ ಬರ್ಬೇಕಾ? ಏನೋ ನಿನಗೆ ಸಹಾಯ ಮಾಡೋಣ ಅಂತ ಇಲ್ಲಿ ಬಂದ್ರೆ ನೋಡಿ ಹೇಗೆ ಕೇಳ್ತೀಯ ನೀನು? ನೋಡಿ ಭಾಗ್ಯ, ಇದೇ ನಮ್ಮ NGO ಎಜುಕೇಶನಲ್ ಟ್ರಸ್ಟ್ ಮನೆ ಎಲ್ಲ. ಹೆಸರು ತುಂಬಾನೇ ಚೆನ್ನಾಗಿದೆ ಆದಿಯವರೇ, ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್. ಭಾಗ್ಯ, ಇದು ಬರೀ ಒಂದು ಟ್ರಸ್ಟ್ ಅಷ್ಟೇ ಅಲ್ಲ, ಹೆಸರಿನ ಹಾಗೆ ಮಕ್ಕಳನ್ನ ಹಾಯಾಗಿರಿಸೋ ಒಂದು ತೊಟ್ಲು. ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟೇ ಸಮಾಧಾನ ಮಾಡಿದ್ರು ಅಳುವನ್ನ ನಿಲ್ಲಿಸದೇ ಇರೋಂಥ ಮಗು ಹೇಗೆ ತೊಟ್ಲಲ್ಲಿ ಹಾಕಿದ ತಕ್ಷಣನೇ ನಗನಗ್ತಾ ನಿದ್ರೆಗೆ ಜಾರುತ್ತೋ, ಹಾಗೆ ಅವ್ರವ್ರ ಮನೆಗಳಲ್ಲಿ ಏನೇ ಕಷ್ಟ ನೋವಿದ್ರು ಇಲ್ಲಿಗೆ ಬಂದ ತಕ್ಷಣ ಅದೆಲ್ಲವನ್ನ ಮರೆಸಿ ಆ ಮಕ್ಕಳನ್ನ ಖುಷಿಯಾಗಿರ್ಸೋದೆ ನಮ್ಮ ಜವಾಬ್ದಾರಿ. ಅಷ್ಟೇ ಅಲ್ಲ ಭಾಗ್ಯ, ಪ್ರತಿದಿನ ಸ್ಕೂಲಿಗೆ ಬಾ, ಓದು, ಎಕ್ಸಾಮ್ ಬರಿ, ಒಳ್ಳೆ ಮಾರ್ಕ್ಸ್ ಬಂದ್ರೆ ಪಾಸು, ಇಲ್ಲ ಅಂತಂದ್ರೆ ಗೇಟ್ ಪಾಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿಲ್ಲ. ಇಲ್ಲಿ ಬರೀ ಪುಸ್ತಕದ ಪಾಠ ಅಷ್ಟೇ ಅಲ್ಲ, ಜೀವನದ ಪಾಠನೂ ಕಲಿಸ್ತೀವಿ. ಆದಿಯವರೇ, ಇವಾಗಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಈ ತರ ಎಜುಕೇಶನಲ್ ಸಿಸ್ಟಮ್ ಬಗ್ಗೆ ನಾನು ಎಲ್ಲೂ ಕೇಳೇ ಇಲ್ಲ. ಎಲ್ಲರೂ ಕಾಂಪಿಟಿಷನ್ಗೆ ರೆಡಿ ಆಗು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಕಾಂಪಿಟಿಷನ್ಗೆ ಹೇಗೆ ರೆಡಿ ಆಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಅದೇ ವ್ಯತ್ಯಾಸ. ಭಾಗ್ಯ, ಮನೆಯಲ್ಲಿ ಅನಾನುಕೂಲ ಇದ್ದು ಸ್ಕೂಲ್ಗೆ ಹೋಗಕ್ ಆಗದೆ ಇರೋ ಮಕ್ಕಳಿಗೆ ನಾವು ಇಲ್ಲೇ ವಸತಿ ಕೊಟ್ಟು ನೋಡ್ಕೋತೀವಿ. ಹಾಗೆ ಬೇರೆ ಬೇರೆ ದೂರದ ಊರುಗಳಿಂದ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಬಂದಿರ್ತಾರೆ ನೋಡಿ, ಅವರು ತಮ್ಮ ಮಕ್ಕಳನ್ನ ಓದ್ಸಕ್ಕಾಗದೆ ಅಲ್ಲೇ ಆಟ ಆಡಕ್ ಬಿಟ್ಬಿಟ್ಟಿರ್ತಾರೆ. ಅಂಥ ಮಕ್ಕಳನ್ನ ಕರ್ಕೊಂಡ್ಬಂದು ನಾವಿಲ್ಲಿ ಎಜುಕೇಶನ್ ಕೊಡ್ತೀವಿ. ಸಂಜೆ ಕೆಲಸ ಆದ್ಮೇಲೆ ಆ ವರ್ಕರ್ಸ್ ಬಂದು ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಯಾವ ಮಕ್ಕಳು ಪರಿಸ್ಥಿತಿಯಿಂದಾಗಿ ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋದು ನಮ್ಮ ಆಶಯ. ಹಾಯ್, ಚೆನ್ನಾಗಿ ಓದ್ಕೊಳ್ರಿ. ತುಂಬಾನೇ ಒಳ್ಳೆ ವಿಚಾರ ಆದಿಯವರೇ. ನೀವು ಇದನ್ನೆಲ್ಲ ತುಂಬಾ ಸರಳವಾಗಿ ಹೇಳ್ತಿದ್ದೀರಿ, ಆದ್ರೆ ಇದ್ಯಾವುದು ಸಾಮಾನ್ಯವಾದ ವಿಷಯ ಅಲ್ಲ. ಎಷ್ಟೇ ದುಡ್ಡಿದ್ರು ಇವತ್ತು ನಾವು ಚೆನ್ನಾಗಿರ್ಬೇಕು, ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ಮಾತ್ರ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಬೇರೆಯವ್ರು ಚೆನ್ನಾಗಿರ್ಲಿ, ಬೇರೆಯವ್ರ ಮಕ್ಳು ಚೆನ್ನಾಗಿರ್ಲಿ ಅಂತ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ಆದಿಯವರೇ, ನೀವು ನಿಜವಾಗ್ಲೂ ತುಂಬಾನೇ ಗ್ರೇಟ್. ನೋ ಭಾಗ್ಯ, ಹಾಗನ್ಬೇಡಿ. ಇದೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಏನ್ ಗೊತ್ತಾ? ನಿಮ್ಗೆ ಗೊತ್ತಾ, ನಮ್ಮ ಟ್ರಸ್ಟ್ಗೆ ಬೇರೆ ಬೇರೆ ಸ್ಕೂಲ್ಗಳಿಂದ ರಿಕ್ವೆಸ್ಟ್ಗಳು ಬರ್ತಾನೆ ಇರುತ್ತೆ. ಹಾಗೆ ಒಂದು ಸ್ಕೂಲಿಂದ ಯೂನಿಫಾರ್ಮ್ಸ್ ಕೇಳ್ತಾರೆ, ಕೆಲವು ಸ್ಕೂಲ್ಗಳಿಂದ ಚಳಿಗಾಲದಲ್ಲಿ ಸ್ವೆಟರ್ಸು, ಸ್ಕೂಲ್ ಬ್ಯಾಗ್ಸು, ಹೀಗೆ ಬೇರೆ ಬೇರೆ ಬೇಡಿಕೆಗಳು ಬರ್ತಾನೆ ಇರುತ್ತೆ. ನಾವು ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ ಇಂದ ಅದನ್ನ ಈಡೇರಿಸ್ತಾ ಇರ್ತೀವಿ, ಕಳಿಸ್ಕೊಡ್ತಾ ಇರ್ತೀವಿ. ಹೀಗೆ ಒಂದಿನ ಒಂದು ಸ್ಕೂಲಿಂದ ಜಾಮಿಟ್ರಿ ಬಾಕ್ಸ್ಗಳಿಗೆ ಬೇಡಿಕೆ ಬಂತು, ನಾವು ಕಳಿಸ್ಕೊಟ್ವಿ. ಆವತ್ತು ನಾನು ಆ ಸ್ಕೂಲ್ಗೆ ಹೋದೆ. ಭಾಗ್ಯವ್ರೆ, ಆ ಜಾಮಿಟ್ರಿ ಬಾಕ್ಸ್ ಅನ್ನ ಪಡ್ಕೊಂಡಂತ ಮಕ್ಕಳ ಮುಖ ನೋಡ್ಬೇಕು, ಅವ್ರ ಖುಷಿ ನೋಡ್ಬೇಕು, ಎಷ್ಟು ಸಂತೋಷವಾಗಿದ್ರು ಗೊತ್ತಾ? ಅಲ್ಲ, ಅವ್ರಿಗೇನೋ ದೊಡ್ಡ ಅವಾರ್ಡ್ ಸಿಕ್ಕಿದ್ಯೇನೋ ಅನ್ನೋಷ್ಟು ಖುಷಿಯಾಗಿದ್ರು. ಆ ಸ್ಮೈಲು, ಆ ಮಕ್ಕಳ ಸ್ಮೈಲ್ ನೋಡಿದ ಮೇಲೆ ಅಂತ ಸ್ಮೈಲ್ ಇನ್ನೆಲ್ಲೂ ನೋಡಕ್ ಸಾಧ್ಯ ಇಲ್ಲ ಅನ್ಸ್ತು. ಅವತ್ತೇನಾದ್ರೂ ನಾನು ಅಲ್ಲಿ ಹೋಗದೆ ಇದ್ದಿದ್ರೆ ಅಂತ ಬ್ಯೂಟಿಫುಲ್ ಮೊಮೆಂಟ್ ನ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ ಅಲ್ವಾ ಭಾಗ್ಯ? ಅಂತ ಬ್ಯೂಟಿಫುಲ್ ಮೊಮೆಂಟ್ಸೇ ಇದೆಲ್ಲ ಮಾಡೋದಕ್ಕೆ ಸ್ಫೂರ್ತಿ. ಆದಿಯವರೇ, ನಿಮ್ ಮಾತಲ್ಲೇ ಅರ್ಥ ಆಗ್ತಿದೆ ನಿಮ್ಗೆ ಇದೆಲ್ಲ ಎಷ್ಟು ಖುಷಿ ಕೊಡ್ತಿದೆ ಅಂತ. ಎಷ್ಟು ಮುಗ್ಧತೆಯನ್ನ ಮಾತಾಡ್ತಿದ್ದೀರಿ ನೀವು, ಆದ್ರೆ ಮಾಡ್ತಾ ಇರೋ ಕೆಲಸ ಮಾತ್ರ ತುಂಬಾನೇ ದೊಡ್ಡದು. ಇದು ದೊಡ್ಡ ಕೆಲಸ ಅಂತ ಆದ್ರೆ ನೀವು ದೊಡ್ಡ ಕೆಲಸ ಮಾಡಿದಿರಲ್ವಾ? ನಾನಾ? ಹಾ, ಅಷ್ಟು ದೊಡ್ಡ ಅಮೌಂಟ್ ನ ಡೊನೇಟ್ ಮಾಡಿದಿರಲ್ಲ,
ಸರಿ ಹೋಯ್ತು ಆದಿಯವ್ರೆ, ಹೀಗೆ ಒಬ್ರನ್ನೊಬ್ರು ಹೊಗಳ್ತಾ ಕೂತ್ಕೊಂಡ್ರೆ ಈ ಮಾತು ಮುಗಿಯೋದೇ ಇಲ್ಲ. ಹೌದು. ಭಾಗ್ಯ, ಒಂದು ಮಾತು ಹೇಳಿ, ಎಲ್ರಿಗೂ ಸಹಾಯ ಮಾಡೋ ಈ ಟ್ರಸ್ಟೇ ಸಮಸ್ಯೆನೇ ಎದುರಿಸ್ತಾ ಇದೆ ಅಂತಂದ್ರೆ ನೀವು ಏನು ಮಾಡದೆ ಸುಮ್ಮನೆ ಇರ್ತೀರಾ? ಸಮಸ್ಯೆನಾ? ಏನ್ ಸಮಸ್ಯೆ ಆದಿಯವ್ರೆ? ಹೇಳ್ತೀನಿ, ನೀವು ಮೊದಲು ಹೇಳಿ, ಸಹಾಯ ಮಾಡ್ತಿರೋ ಇಲ್ವೋ? ಅಯ್ಯೋ, ನೀವು ಮೊದ್ಲು ಸಮಸ್ಯೆ ಏನು ಅಂತ ಹೇಳಿ, ನನ್ನಿಂದ ಆಗೋದೇನಾದ್ರೂ ಇದ್ರೆ ಖಂಡಿತ ಮಾಡೇ ಮಾಡ್ತೀನಿ. ಯಾವುದೇ ಸಮಸ್ಯೆ ಬಂದಾಗ ನೀವು ತಗೊಳ್ಳೋ ನಿರ್ಧಾರ, ನೀವು ಯೋಚನೆ, ಇದೆಲ್ಲವನ್ನ ನೋಡಿದಾಗ ನೀವೇ ಇದಕ್ಕೆ ಸ್ಯೂಟಬಲ್ ಅಂತ ನನಗನ್ನಿಸ್ತಾ ಇದೆ. ಈ ಸಂಸ್ಥೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ನೀವು ಆ ಜವಾಬ್ದಾರಿನ ತಗೊಳ್ತೀರಾ? ಜವಾಬ್ದಾರಿನ? ಅದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನೀವು ಟೇಕ್ ಓವರ್ ಮಾಡಬೇಕು. ತಾಂಡವ್ ಸ್ಟುಪಿಡಿಟಿಗೆ ಒಂದು ಇತಿ ಮಿತಿ ಅಂತ ಇರುತ್ತೆ. ನಿನ್ ಬ್ರದರ್ ಅದನ್ನು ದಾಟ್ಬಿಟ್ಟಿದ್ದಾರೆ. ಇಂಥ ದೊಡ್ಡ ಶಿಖಾಮಣಿನ ನನ್ ಲೈಫ್ ಅಲ್ಲೇ ನೋಡಿರ್ಲಿಲ್ಲ. ಅಲ್ಲ, ನಿಮ್ ಆದಿ ಬ್ರದರ್ ಅಷ್ಟಕ್ಕೂ ಏನು ಭಾಗ್ಯನಿಂದ ಬಿದ್ದಿದ್ದಾರೆ? ಒಂದಲ್ಲ ಒಂದ್ ರೀತಿಲಿ ಅವಳನ್ನ ಮೆರವಣಿಗೆ ಮಾಡೋದಕ್ಕೆ ಕಾಯ್ತಾನೆ ಇರ್ತಾರಲ್ಲ. ಇವ್ರೇ ಏನೋ ದೊಡ್ಡದಾಗ ಅವಳ ಲೈಫ್ ನ ಉದ್ಧಾರ ಮಾಡೋತಾರ. ಅದಕ್ಕೆ ತಕ್ಕಾಗೆ ಆ ಮೇಡಮ್ ಬೇಡ ಬೇಡ ಅಂತ ಡ್ರಾಮಾ ಮಾಡ್ಕೊಂಡು ಕುಣಿಯೋದ್ ಬೇರೆ. ಒಳ್ಳೆ ಚಿಕ್ಕ ಮಕ್ಳು ಕಣ್ಣ ಮುಚ್ಚಳೆ ಆಟ ಆಗಿದೆ ಇವ್ರಿಬ್ರದು. ಕಾಮನ್ ಸೆನ್ಸ್ ಅನ್ನೋದು ಇಬ್ರಿಗೂ ಇಲ್ಲ. ಇಷ್ಟು ಬುದ್ಧಿ ಇಲ್ದಿದವರು ಅಷ್ಟು ದೊಡ್ಡ ಕಂಪನಿನ ಹೇಗ್ ನಡೆಸ್ತಾರೋ ಏನೋ. ಶ್ರೇಷ್ಠ, ಬ್ರದರ್ ಉದ್ದೇಶ ಬೇರೆ ಏನೋ ಇದೆ. ಏನು ಏನ ಮಹಾ ಉದ್ದೇಶ? ಅಲ್ಲ, ಭಾಗ್ಯನ ಸಹಾಯ ಮಾಡೋಕೆ ಇಷ್ಟು ಕಷ್ಟಪಟ್ಟು ಯಾಕೆ ಹೊಸ ಹೊಸ ದಾರಿ ಹುಡುಕ್ತಾ ಇದಾರೆ ಅವರು? ಅಷ್ಟಕ್ಕೂ ಅವ್ರು ಯಾಕೆ ಭಾಗ್ಯನಿಂದ ಬಿದ್ದಿದ್ದಾರೆ? ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಆ ಭಾಗ್ಯಂಗ ಹಣ ಕೊಡ್ಬೇಕು ಅಂತ ಯಾಕೆ ದಾರಿಗಳನ್ನ ಹುಡುಕ್ತಿದ್ದಾರೆ? ಅವ್ರ ದುಡ್ಡನ್ನ ಅವರೇ ವಾಪಸ್ ತಗೊಂಡು ಭಾಗ್ಯ ಒಂದ್ ದೊಡ್ಡ ಸಾಧಕಿ ಅಂತ ಸನ್ಮಾನ ಮಾಡೋ ನಾಟಕ ಬೇರೆ. ಅಷ್ಟಕ್ಕೂ ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ? ಏನ್ ಹೇಳಕ್ ಹೊರಟಿದ್ಯಾ ಶ್ರೇಷ್ಠ? ತಂಡ ನೀನೇ ಯೋಚನೆ ಮಾಡು. ಒಬ್ಬ ಗಂಡ್ಸು ಯಾವ್ದೂ ಸಂಬಂಧ ಇಲ್ದಿರೋ ಹೆಂಗ್ಸ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತಾರೆ ಅಂದ್ರೆ ಏನರ್ಥ? ಅಂದ್ರೆ ನಿಮ್ಮ ಆದಿ ಬ್ರದರ್ ಮತ್ತೆ ಭಾಗ್ಯನ್ ಮಧ್ಯದಲ್ಲಿ ನಾಲ್ಗೆ ಇದೆ ಅಂತ ಬಾಯ್ ಬಂದಾಗೆಲ್ಲ ಮಾತಾಡಿದ್ರೆ ನನ್ಗೆ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಭಾಗ್ಯ, ಮತ್ತೆ ಏನಮ್ಮ, ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಿತ್ತ? ಅಯ್ಯೋ, ಏನು ಬೇಡ ಅತ್ತೆ, ಇನ್ನೊಂದ್ 5 ನಿಮಿಷ ಪುಡಿಗಳು ಹಾಕಿ ಕುದಿಸ್ಬಿಟ್ರೆ ಆಗೋಯ್ತು. ಅತ್ತೆ, ಹಸುವಾಯ್ತಾ ನಿಮ್ಗೆ? ಕ್ಷಮಿಸಿ, ತಡ ಆಗೋಯ್ತು. ಭಾಗ್ಯ, ನನ್ಗೆ ಹಶುವಾದ್ರೆ ಮಾತ್ರ ನಾನು ಇಲ್ಲಿಗೆ ಬರ್ಬೇಕಾ? ಏನೋ ನಿನಗ್ ಸಹಾಯ ಮಾಡೋಣ ಅಂತ ಇಲ್ಲಿ ಬಂದ್ರೆ ನೋಡ್ ಹೇಗ್ ಕೇಳ್ತೀಯ ನೀನು? ಅದ್ ಸರಿ, ಆದಿ ನಡೆಸೋ ಆ ಸಂಸ್ಥೆಗೆ ಇವತ್ತು ಹೋಗಿದ್ಯಲ್ಲ, ಹೇಗಿದೆ ಜಾಗ? ತುಂಬಾ ಚೆನ್ನಾಗಿತ್ತು ಅತ್ತೆ. ಆ ಮಕ್ಳನ್ನೆಲ್ಲ ನೋಡಿ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಹೌದಾ ಭಾಗ್ಯ? ಅಷ್ಟೊಂದ್ ಚೆನ್ನಾಗಿತ್ತ? ಹಾ ಅತ್ತೆ. ಅಲ್ಲ, ನನ್ ಎಲ್ಲಾನು ಚೆನ್ನಾಗಿದೆ ಅಂತ ಹೇಳ್ದೆ, ಆದ್ರೆ ಅಲ್ಲಿ ಒಂದ್ ಸಮಸ್ಯೆ ಖಂಡಿತ ಇದೆ. ಯಾರೋ ದುಡ್ಡಿನ ವಿಷಯದಲ್ಲಿ ಬಿಲ್ ಫೋರ್ಜರಿ ಬಗ್ಗೆ ಮಾತಾಡ್ತಾ ಇದ್ರು. ಯಾರಿರ್ಬೋದದು? ಕನ್ನಿಕಾ ಅಲ್ಲಿ ಏನ್ ಮಾಡ್ತಿದ್ಲು? ಅಲ್ಲ, ನಂಗ್ ಕೇಳಿಸ್ತಾ ಇದ್ದಿದ್ದು ಗಂಡಸ್ರು ವಾಯ್ಸು, ಆದ್ರೆ ಬಾಗಲ್ ತೆಗ್ದಾಗ ಕನ್ನಿಕಾ ಇದ್ಲು. ಇಲ್ಲ, ತನ್ನ ಸಂಸ್ಥೆಯಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಕನ್ನಿಕಾ ಸುಮ್ಮನಿದ್ದಾಳೆ? ಅವಳಿಗೆ ಗೊತ್ತಾಗ್ತಾ ಇಲ್ವಾ? ವಿಷಯನ ಭಾಗ್ಯವ್ರಿಗೆ ಹೇಳ ಬೇಡವಾ? ಭಾಗ್ಯ, ಏನಾಯ್ತು? ಯಾವ ಯೋಚನೆಯಲ್ಲಿ ಕಳೆದೋಗಿದೀಯಾ? ಅಯ್ಯೋ, ಏನಿಲ್ಲ ಅತ್ತೆ. ಏನಂತದ್ ಯೋಚನೆ ನಿನಗೆ? ಚೆನ್ನಾಗಿ ಮಾತಾಡ್ತಿರ್ತೀಯ, ಇದ್ದಕ್ಕಿದ್ದಾಗೆ ಕಳೆದೋಗ್ಬಿಡ್ತೀಯ. ಅಯ್ಯೋ, ಏನಿಲ್ಲ ಅತ್ತೆ, ಆತರ ಎಲ್ಲ ಏನು ಇಲ್ಲ. ಏನೂ ಇಲ್ವಾ? ಏನಾದ್ರೂ ಸಮಸ್ಯೆ ಇದ್ರೆ ಹೇಳು.
ಅಯ್ಯೋ ಇಲ್ಲ ಅತ್ತೆ, ಸಮಸ್ಯೆ ಎಲ್ಲ ಏನೂ ಇಲ್ಲ. ಸರಿ ಆಯ್ತು. ತನ್ಮಯ್, ಹಸ್ವಾಯ್ತೇನೋ? ಹ್ಞೂ ಅಮ್ಮ, ಸ್ವಲ್ಪ. ಇನ್ನೊಂದು 5 ನಿಮಿಷ ರೆಡಿ ಆಗ್ಬಿಡತ್ತೆ ಊಟ, ಆಯ್ತಾ? ಅಮ್ಮ, ಆಕ್ಚುಲಿ ನಾನು ಅದಕ್ ಬಂದಿಲ್ಲ. ನಾಳೆಯಿಂದ ಸ್ಕೂಲಿಗೆ ಎಕ್ಸ್ಟ್ರಾ 2 ಟಿಫನ್ ಬಾಕ್ಸ್ ಬೇಕು ನಂಗೆ. 2 ಬಾಕ್ಸಾ? ಯಾಕು? ನಾ ತಿನ್ನೋದೆಲ್ಲ ಕಡಿಮೆ ಮಾಡ್ಬಿಡ್ತೀನಿ, ತೆಳ್ಳಗಾಗ್ಬೇಕು ಅಂತ ಅಷ್ಟೆಲ್ಲ ಜಂಬ ಕುಚ್ಕೊಂಡೆ. ಈಗ ನೋಡಿದ್ರೆ 2 ಬಾಕ್ಸ್ ಹಾಕು ಅಂತೀಯ? ಅಜ್ಜಿ, ಅವಾಗ ನಾನೇನೋ ಆಕ್ಟಿವಿಟಿ ಮಾಡ್ತಾ ಇರ್ಲಿಲ್ಲ, ಅದಕ್ಕೆ 1 ಬಾಕ್ಸ್ ಸಾಕಿತ್ತು. ಆದ್ರೆ ಇವಾಗ ಆಗಲ್ಲ. ಬೆಳಿಗ್ಗೆ ಬಾಕ್ಸಿಂಗ್ ಹೋಗ್ತೀನಿ, ಸಂಜೆ ಖೋ ಕಬಡ್ಡಿ ಆಡೋಣ ಅಂತ ಅದಕ್ಕೂ ಸೇರ್ಕೊಂಡಿದೀನಿ. ಏನು ಖೋ ಕಬಡ್ಡಿನ? ಅಲ್ಲ ಮತ್ತೆ ಆ ಮೇಷ್ಟ್ರು ತುಂಬಾ ಬೈತಾರೆ, ನಿನ್ ಕೈಲಿ ಆಗಲ್ಲ, ನಿನ್ನ ಸೇರಿಸ್ಕೊಳಲ್ಲ ಅಂತ ಅಂತಾರೆ ಅಂತ ಹೇಳ್ತಿದ್ದೆ ನೀನು. ಇವಾಗೆಲ್ಲ ಫುಲ್ ಚೇಂಜ್ ಆಗಿದೆ ಅಜ್ಜಿ, ಅಮ್ಮ ಬಂದ್ ಮಾತಾಡ್ಮೇಲೆ. ಪಿಟಿ ಸರ್ ಅಂತೂ ಫುಲ್ ಚೇಂಜ್ ಆಗ್ಬಿಟ್ಟಿದ್ದಾರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನಮ್ಗ ಆಗಲ್ಲ ಸರ್ ಅಂತ ಏನಾದ್ರು ಹೇಳಿದ್ರೆ, ಏನ್ ನಿನ್ ಕೈಯಲ್ಲಿ ಆಗತ್ತೆ ಮಾಡು ಅಂತ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ತಾರೆ. ಹೌದಾ? ಬೂಟ್ಸ್ ಎಲ್ಲ ಮಾಡ್ತಾರ? ಹೌದಜ್ಜಿ, ಹೊರಗಿರೋದಕ್ಕೇನೆ ನನ್ ಖೋ ಕಬಡ್ಡಿ ಸೇರ್ಕೊಂಡಿದ್ದು. ಸರಿ ಆಯ್ತು, ನಾಳೆಯಿಂದ ನಿನ್ ಬಾಕ್ಸಿಗೆ ಏನ್ ಬೇಕು ಅಂತ ಹೇಳು, ನಾನು ರೆಡಿ ಮಾಡ್ಕೊಡ್ತೀನಿ, ಆಯ್ತಾ? ಅಮ್ಮ, ಈ ಚಿಪ್ಸ್ ಸ್ವೀಟ್ಸ್ ಎಲ್ಲ ಹಾಕ್ಬೇಡ ಅಮ್ಮ, ಅದ್ ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಭಾಗ್ಯ, ಈ ಮಾತನ್ನ ಯಾರು ಹೇಳ್ತಿದಾರ ನೋಡು. ಮೊದ್ಲೆಲ್ಲ ಈ ಚಿಪ್ಸು ಇವೆಲ್ಲ ಇಲ್ಲ ಅಂದಿದ್ರೆ ಊಟನೇ ಸೇರ್ತಿರ್ಲಿಲ್ಲ. ಈಗ ನೋಡು ಹೆಂಗ್ ವೇದಾಂತ ಹೇಳ್ತಿದ್ದಾನೆ, ಅವೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ವಂತೆ. ಹ್ಞೂ ಅಜ್ಜಿ, ಆದಿ ಅಂಕಲ್ ಹೇಳಿದ್ದು ಚಿಪ್ಸ್ ಸ್ವೀಟ್ಸ್ ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ. ಹೆಲ್ತಿಯಾಗಿ ಫ್ರೂಟ್ಸ್ ಕಾಯಿಗಳೆಲ್ಲ ತಿನ್ಬೇಕು. ಅಮ್ಮ, ನಾಳೆಯಿಂದ ಅದನ್ನೇ ಹಾಕು ಬಾಕ್ಸ್ಗೆ. ಆಯ್ತು ಕಣೋ, ಅದೇ ಕೊಡ್ತೀನಿ.